Hi everyone, welcome back to my channel. Students, 2021 academic year na model question paper 1 chemistry answer key na ನಾನು previous ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಬಯಾಲಜಿ ಆನ್ಸರ್ಸ್ ಅನ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಬಯಾಲಜಿನ ನೋಡೋದಾದ್ರೆ ಕೆಲವೊಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕ್ವೆಶ್ಚನ್ಸ್ ನ ಕೊಟ್ಟಿದ್ದಾರೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ನಲ್ಲಿ. ಸೊ ಆ ಕ್ವೆಶ್ಚನ್ಸ್ ಯಾವುದು, ಆನ್ಸರ್ಸ್ ಏನು ಅಂತ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟ್ MCQ ನೋಡೋದಾದ್ರೆ 1 ಮಾರ್ಕ್ ಕ್ವೆಶ್ಚನ್ ಅಲ್ಲಿ ದ ಫಸ್ಟ್ ಕ್ವೆಶ್ಚನ್ ಈಸ್ ದ ಪ್ರಾಕ್ಟೀಸ್ ಆಫ್ ಯೂಸಿಂಗ್ ಯೂಸ್ಡ್ ಮೆಟೀರಿಯಲ್ಸ್ ವಿತೌಟ್ ಚೇಂಜಿಂಗ್ ದೇರ್ ಶೇಪ್ ಆ್ಯಂಡ್ ಫಾರ್ಮ್. ಅಂದರೆ ನಮ್ಮ ಹತ್ರ ಇರುವಂಥ ವಸ್ತುಗಳನ್ನು ನಾವು ಮತ್ತೆ ಬಳಕೆ ಮಾಡ್ತಾ ಇದ್ದೀವಿ. ವಿ ಆರ್ ರೀಯೂಸಿಂಗ್ ವಿತೌಟ್ ಚೇಂಜಿಂಗ್ ದರ್ ಶೇಪ್. ಅದರ ಒಂದು ಶೇಪನ್ನಾಗಲಿ ಅದರ ಇರುವಂಥ ಫಾರ್ಮನ್ನು ನಾವು ಚೇಂಜ್ ಮಾಡದೆ ಸೊ ಅದೇ ವಸ್ತುವನ್ನು ಮತ್ತೆ ನಾವು ಬಳಸೋದಾದರೆ ಅದನ್ನು ನಾವು ರೀಯೂಸ್ ಅಂತ ಕರಿತೀವಿ. ಸೊ ಇದು ಆಪ್ಷನ್ಸ್ ಆರ್ reuse, recycle, repurpose, reduce. So the correct option is reuse. So the next question is the correct statement with respect to biodegradable substance. See, biodegradable substance ಅಂದ ತಕ್ಷಣ ನಿಮ್ಮ ತಲೆಗೆ ಬರಬೇಕಾಗಿರೋದು these are the substances which are eco-friendly, they are easily combining with the soil. Okay, so ಈ ಒಂದು ಕಾನ್ಸೆಪ್ಟ್ಸ್ ನಿಮ್ಮ ತಲೆಗೆ ಬರಬೇಕು. ಸೊ ಫರ್ದರ್ ಕ್ವೆಶ್ಚನ್ ಅನ್ನು ನೋಡೋದಾದ್ರೆ ಕರೆಕ್ಟ್ ಸ್ಟೇಟ್ಮೆಂಟ್ with respect to biodegradable substances among the following is ಅಂತ ಕೊಟ್ಟಿದ್ದಾರೆ. These substances dash. See, they remain alert in the environment for long time. ಸೊ ಇರುತ್ತಾ ಎನ್ವೈರನ್ಮೆಂಟಲ್ಲಿ ಉಳ್ಕೊಳ್ಳುತ್ತಾ ಇದು, ಯಾವುದೇ ರೀತಿ ಚೇಂಜಸ್ ಆಗೋದಿಲ್ವಾ? ಖಂಡಿತ ರಾಂಗ್ ಸ್ಟೇಟ್ಮೆಂಟ್ ಇದು. ಎನ್ವೈರನ್ಮೆಂಟಲ್ಲಿ ಅದು ಇನರ್ಟ್ ಆಗಿ ಇರೋದಿಲ್ಲ. ಇಟ್ ವಿಲ್ ಕಂಬೈನ್ ಈಸಿಲಿ ವಿತ್ ದ ಸಾಯಿಲ್. ಸೆಕೆಂಡ್, harm various organisms in the ecosystem. ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. Biodegradable substances are environment friendly. They do not harm various organisms in the ecosystem. In the third answer, increase the density of harmful chemicals in the different trophic levels. ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. As I told you, it is eco-friendly. It does not harm any organisms. ಇನ್ನು ಫೋರ್ತ್ ಸ್ಟೇಟ್ಮೆಂಟ್ ಅನ್ನು ನೋಡೋದಾದ್ರೆ ಇಟ್ ಅಂಡರ್ಗೋ ರೀಸೈಕ್ಲಿಂಗ್ ನ್ಯಾಚುರಲಿ ಇನ್ ದ ಎನ್ವೈರನ್ಮೆಂಟ್. 100% ಕರೆಕ್ಟ್ ಸ್ಟೇಟ್ಮೆಂಟ್. ಇದು ಎನ್ವೈರನ್ಮೆಂಟಲ್ಲಿ ಈಸಿಯಾಗಿ ರೀಸೈಕಲ್ ಆಗುತ್ತೆ. ಇದು ಎನ್ವೈರನ್ಮೆಂಟ್ ಫ್ರೆಂಡ್ಲಿ. ಕ್ಲಿಯರ್? ನೆಕ್ಸ್ಟ್ 1 ಮಾರ್ಕ್ ಕ್ವೆಶನ್ಸ್ ಅನ್ನು ನೋಡೋದಾದ್ರೆ ಹೌ ಈಸ್ ಓಝೋನ್ ಲೇಯರ್ ಫಾರ್ಮ್ಡ್ ಇನ್ ದ ಅಟ್ಮಾಸ್ಫಿಯರ್ ಅಂತ ಕೇಳಿದರೆ ತುಂಬ ಸಿಂಪಲ್ ಆ್ಯಂಡ್ ಡೈರೆಕ್ಟ್ ಕ್ವೆಶನ್. ಸಿ ದ UV ರೇಡಿಯೇಷನ್ ಸ್ಪ್ಲಿಟ್ ಅಪಾರ್ಟ್ ಸಮ್ ಮಾಲಿಕ್ಯುಲರ್ ಆಕ್ಸಿಜನ್. ಈ UV ರೇಸ್ ಏನು ಮಾಡುತ್ತೆ, ಮಾಲಿಕ್ಯುಲರ್ ಆಕ್ಸಿಜನ್ ಅಂದರೆ O2ನ ಏನು ಮಾಡುತ್ತೆ, ಇಟ್ ವಿಲ್ ಸ್ಪ್ಲಿಟ್ ಇಂಟು O+O ಆಗಿ ಅಂದರೆ ಫ್ರೀ ಆಟಮ್ ಆಫ್ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಮಾಡುತ್ತೆ. ಓಕೆ, so this free atom of oxygen when it again combine with molecular oxygen, ಈಗ ಫ್ರೀ ಮಾಲಿಕ್ಯೂಲ್ O ಇರುವಂಥದ್ದು ಮತ್ತೆ ಮಾಲಿಕ್ಯುಲರ್ ಆಕ್ಸಿಜನ್ O2 ಜೊತೆ ಕಂಬೈನ್ ಆದರೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ O3 and this O3 is our ozone. This is how the ozone is formed. So next, forests are called biodiversity hotspot. Why ಅಂತ ಕೇಳಿದ್ದಾರೆ. ಸಿ ಫಾರೆಸ್ಟ್ ಆರ್ ದ ಲಾರ್ಜೆಸ್ಟ್ ಹೋಮ್ ಫಾರ್ ವೆರೈಟಿ ಆಫ್ ಪ್ಲಾಂಟ್ಸ್. ಫಾರೆಸ್ಟಲ್ಲಿ ನೋಡೋದಾದರೆ ವೆರೈಟಿ ಆಫ್ ಪ್ಲಾಂಟ್ಸ್ ಇರುತ್ತೆ, ಆನಿಮಲ್ಸ್ ಇರುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ, ರೈಟ್? ಸೊ ದೇ ಈವನ್ ಸರ್ವ್ ಆಸ್ ದ ಹ್ಯಾಬಿಟಾಟ್ ಫಾರ್ ಅ ರೇರ್ ಎಂಡೇಂಜರ್ಡ್ ಸ್ಪೀಷಸ್. ಸೊ ಅದರಿಂದ ಏನಾಗುತ್ತೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ನಾವು ಫಾರೆಸ್ಟನ್ನು ಕರಿಬೋದು. ಓಕೆ, ಫಾರೆಸ್ಟ್ ಆರ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಬಿಕಾಸ್ ಫಾರೆಸ್ಟ್ಸ್ ಆರ್ ರಿಚ್ ಇನ್ ದ ಸ್ಪೀಷೀಸ್, ದೇ ಆರ್ ರಿಚ್ ಇನ್ ವೆರೈಟಿ ಆಫ್ ಆರ್ಗ್ಯಾನಿಸಮ್ಸ್. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವೆಶನ್. So next 1 mark question, mention any 2 problems caused by the construction of huge dams. Dams ಅನ್ನು ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ? So there are so many problems. So as here they have asked only to mention 2 problems. ಒಂದು ಎನ್ವೈರನ್ಮೆಂಟ್ ಪ್ರಾಬ್ಲಮ್ ಆ್ಯಂಡ್ ಒಂದು ಸೋಷಿಯಲ್ ಪ್ರಾಬ್ಲಮ್ ಅನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. What is the environment problem? See, construction of dam, it leads to the deforestation. ಈಗ ಒಂದು ಲಾರ್ಜ್ ಏರಿಯಾ ಇದೆ, ಇದೊಂದು ಫಾರೆಸ್ಟ್ ಏರಿಯಾ ಆಗಿದ್ದು ಈ ಒಂದು ಏರಿಯಾದಲ್ಲಿ ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಏನಾಗುತ್ತೆ, ಇಲ್ಲಿರುವಂಥ ಕಂಪ್ಲೀಟ್ ಫಾರೆಸ್ಟನ್ನು ಡೆಸ್ಟ್ರಾಯ್ ಮಾಡ್ತಾರೆ. ಸೊ ಇಟ್ ಲೀಡ್ಸ್ ಟು ಡಿಫಾರೆಸ್ಟೇಷನ್. ಅಲಾಂಗ್ ವಿತ್ ದಿಸ್ ದೇರ್ ಈಸ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಇಲ್ಲಿರುವಂಥ ಪ್ಲಾಂಟ್ಸ್ ಆಗಿರ್ಬೋದು, ಆ್ಯನಿಮಲ್ಸ್ ಆಗಿರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಏನಾಗುತ್ತೆ, ಇಟ್ ವಿಲ್ ವ್ಯಾನಿಷ್. ಓಕೆ, ಸೊ ಸೆಕೆಂಡ್ ಒನ್ ಈಸ್ ದ ಸೋಷಿಯಲ್ ಪ್ರಾಬ್ಲಮ್. ಸಿ ಸೋಷಿಯಲ್ ಪ್ರಾಬ್ಲಮ್ ಏನು ಅಂತ ನೋಡೋದಾದರೆ construction of dam may cause flooding nearby the towns and villages. Yes, exactly. See, for example, ಈಗ ಇಲ್ಲೊಂದು ಡ್ಯಾಮ್ ಇದೆ, ನಿಯರ್ ಬೈ ವಿಲೇಜಸ್ ಇಲ್ಲಿ ಇದೆ ಅಂತ ಅನ್ನೋದಾದರೆ
ಡ್ಯಾಮ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ಅನ್ನೋದಾದ್ರೆ ಏನಾಗುತ್ತೆ, ಇಟ್ ವಿಲ್ ಫ್ಲಡ್. ಓವರ್ ಸ್ಟೋರೇಜ್ ಆಫ್ ವಾಟರ್ ಇನ್ ದ ಡ್ಯಾಮ್ ಇಟ್ ವಿಲ್ ಲೀಡ್ಸ್ ಟು ಫ್ಲಡ್ಡಿಂಗ್. ಸೊ ಈ ಫ್ಲಡ್ ಏನಾಗುತ್ತೆ, ಇಟ್ ವಿಲ್ ಎಂಟರ್ ಟು ದ ನಿಯರ್ ಬೈ ಟೌನ್ಸ್ ಆ್ಯಂಡ್ ನಿಯರ್ ಬೈ ವಿಲೇಜಸ್ and a huge population become homeless due to this. The tendrils of a pea plant appear to move in a particular direction as they grow. How is this response caused ಅಂತ ಕೇಳಿದ್ದಾರೆ. ಈಗ ಮನಿ ಪ್ಲಾಂಟ್ನ ಒಂದು ಪಾಟಲ್ಲಿ ಹಾಕಿದಾರ ಅಂದರೆ ಆಸ್ ಇಟ್ ಈಸ್ ಎ ಕ್ಲೈಂಬರ್ ಇಟ್ ನೀಡ್ ಸಮ್ ಸಪೋರ್ಟ್, ರೈಟ್? ಸೊ ದ ಮೂಮೆಂಟ್ ಆಫ್ ಟೆಂಡ್ರಿಲ್ಸ್ ಆಫ್ ಎ ಕ್ಲೈಂಬಿಂಗ್ ಪ್ಲಾಂಟ್ಸ್ ಟುವರ್ಡ್ಸ್ ದ ಥಿಂಗ್ಸ್, ದಟ್ ಮೀನ್ಸ್ ಇಲ್ಲಿ ಎಲ್ಲಿ ಆಬ್ಜೆಕ್ಟ್ ಇದೆ ಆ ಆಬ್ಜೆಕ್ಟ್ ಕಡೆಗೆ ಏನಾಗುತ್ತೆ, ಇದು ಮೂಮೆಂಟನ್ನು ತೋರಿಸುತ್ತೆ. ಸೊ ದಿಸ್ ಈಸ್ ಹ್ಯಾಪನಿಂಗ್ in response to touch. So this kind of movement we call it as thigmotropism. Okay, it is the directional movement of a plant parts in response to touch. ಈಗ ಒಂದು ಸಪೋರ್ಟ್ ಇದೆ ಅಂತ ಅನ್ನೋದಾದರೆ ಯಾವ ಕಡೆಗೆ ಇದು ಸಪೋರ್ಟ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಈಗ ಪ್ಲಾಂಟ್ ಈ ಕಡೆ ಮೂವ್ ಆಗ್ತಿದೆ ಅಂದರೆ ಇದು ಗ್ರೋ ಆಗ್ತಾ ಏನಾಗುತ್ತೆ, ವೆನ್ ಇಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ರೀಜನ್ ವಾಟ್ ಹ್ಯಾಪನ್, ಇಟ್ ವಿಲ್ ಗ್ರೋ ಟುವರ್ಡ್ಸ್ ದಿಸ್ ರೀಜನ್, ರೈಟ್? ಸೊ ಹೆನ್ಸ್ ದ ಟೆಂಡ್ರಿಲ್ಸ್ ಆಫ್ ಪೀ ಪ್ಲಾಂಟ್ ಅಪಿಯರ್ ಟು ಮೂವ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ದಿಸ್ ಮೂಮೆಂಟ್ ವಿ ಕಾಲ್ ಇಟ್ ಆಸ್ movement in response to touch. We call it as thigmotropism. ಸೊ ಇದೇ ಕ್ವೆಶ್ಚನ್ ಅಲ್ಲಿ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಹೌ ಡಸ್ ಎಡ್ರಿನಲ್ ಗ್ಲ್ಯಾಂಡ್ ಬ್ರಿಂಗ್ ದ ಕೆಮಿಕಲ್ ಕೋಆರ್ಡಿನೇಷನ್ ಇನ್ ಅವರ್ ಬಾಡಿ? ವೆರಿ ಇಂಪಾರ್ಟೆಂಟ್. ಎಲ್ಲ ಗ್ಲ್ಯಾಂಡ್ಸ್ ಬಗ್ಗೆನೂ ಕೂಡ ನೀವು ಈ ಲೆಸನ್ ಅಲ್ಲಿ ಕಲ್ತ್ಕೊಳ್ಬೇಕಾಗುತ್ತೆ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಸಿ, ವೆನ್ ಸಮ್ಮನ್ ಇಸ್ ಇನ್ ಡೇಂಜರ್ ಆರ್ ಇನ್ ದ ಎಮರ್ಜೆನ್ಸಿ, ಯಾರಾದರೂ ಡೇಂಜರ್ ಸಿಚುಯೇಷನಲ್ಲಿದ್ದಾಗ, ಎಮರ್ಜೆನ್ಸಿ ಕಂಡೀಷನಲ್ಲಿದ್ದಾಗ ಏನಾಗುತ್ತೆ, ನಮ್ಮ ಬಾಡಿನಲ್ಲಿರುವಂಥ ಎಡ್ರಿನಲ್ ಗ್ಲ್ಯಾಂಡ್ ಏನು ಮಾಡುತ್ತೆ, ಇಟ್ ರಿಲೀಸಸ್ ಎಡಿನಾಲಿನ್ ಹಾರ್ಮೋನ್. So when it releases adrenaline hormone, as it is the endocrine gland, ಏನಾಗುತ್ತೆ, the secretion will directly add into the blood. ಬ್ಲಡ್ ಒಳಗಡೆ ಡೈರೆಕ್ಟ್ ಆಗಿ ಅದು ಎಂಟರ್ ಆಗುತ್ತೆ. ಸೊ ಬ್ಲಡ್ ಒಳಗಡೆ ಎಡ್ರಿನಲ್ ಹಾರ್ಮೋನ್ ಎಂಟರ್ ಆದಾಗ ಏನಾಗುತ್ತೆ ಅಂದರೆ ಇಟ್ ಸ್ಪೀಡ್ಸ್ ಅಪ್ ದ ಹಾರ್ಟ್ ಬೀಟ್ ಆ್ಯಂಡ್ ಆಲ್ಸೋ ಬ್ಲಡ್ ಪ್ರೆಷರ್. ಓಕೆ, I hope you have understood. Adrenal gland releases adrenaline hormone. Okay, it will enter directly into blood and it speeds up the heartbeat rate and also increases the blood pressure. And this works in the emergency and danger conditions. Okay, so next one, the diagram na kelidare 2 marks ke. Draw the diagram showing the longitudinal section of a typical flower and you need to label only anther. Anther na matra ನೀವು ಇಲ್ಲಿ label ಮಾಡಬೇಕು. So this is the flower which is given in your textbook. You need to write this flower and here they have asked you to label only the anther. Anther is the male part of the flower where it contains the pollen grains. Anther alli pollen grains irutte. It is the male part of the flower. Okay. So next 3 marks questions. So the third main first question, genetic drift and natural selection together results in the formation of new species of organisms. How anta kelidare. So this concept comes under mechanism of evolution. Heredity and evolution lesson alli ee ಒಂದು ಕಾನ್ಸೆಪ್ಟ್ ಇದೆ. 4 mechanisms ಇದೆ. First one is the mutation, then genetic drift, natural selection and migration. 4 ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕೇಳಿರುವಂಥದ್ದು ಓನ್ಲಿ ಜೆನೆಟಿಕ್ ಡ್ರಿಫ್ಟ್ ಆ್ಯಂಡ್ ನ್ಯಾಚುರಲ್ ಸೆಲೆಕ್ಷನ್, ಇದೆರಡರಿಂದ ಯಾವ ರೀತಿ ಹೊಸ ಆರ್ಗ್ಯಾನಿಸಮ್ಸ್ ಡೆವಲಪ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಜೆನೆಟಿಕ್ ಡ್ರಿಫ್ಟನ್ನು ನೋಡೋದಾದರೆ, ಜೆನೆಟಿಕ್ ಡ್ರಿಫ್ಟ್ ರೆಫರ್ಸ್ ಟು ದ ರ್ಯಾಂಡಮ್ ಚೇಂಜ್ ಇನ್ ದ ಜೀನ್ ಫ್ರೀಕ್ವೆನ್ಸಿ ಇನ್ ಅ ಸ್ಮಾಲ್ ಪಾಪ್ಯುಲೇಷನ್. ಸೊ ಈ ಜೀನ್ ಫ್ರೀಕ್ವೆನ್ಸಿ ಚೇಂಜ್ ಆಗೋದ್ರಿಂದ ಏನಾಗುತ್ತೆ, ಸೊ ಚೇಂಜ್ ಇನ್ ಜೀನ್ ಫ್ರೀಕ್ವೆನ್ಸಿಯಿಂದ ಏನಾಗುತ್ತೆ ಅಂದರೆ ಓವರ್ ಅ ಜನರೇಷನ್ ಇಟ್ ವಿಲ್ ಅಕ್ಯುಮುಲೇಟ್ ಡಿಫ್ರೆಂಟ್ ಚೇಂಜಸ್ ಇನ್ ದ ಡಿಫ್ರೆಂಟ್ ಪಾಪ್ಯುಲೇಷನ್. ಮುಂದೆ ಬರುವಂಥ ಆರ್ಗ್ಯಾನಿಸಮ್ಸಲ್ಲಿ ವಿ ಕ್ಯಾನ್ ಫೈಂಡ್ ದ ಡಿಫ್ರೆಂಟ್ ಚೇಂಜಸ್ ಬಿಕಾಸ್ ಆಫ್ ದ ಚೇಂಜ್ ಇನ್ ದ ಜೀನ್ ಫ್ರೀಕ್ವೆನ್ಸಿ. ಓಕೆ, ಸೊ ನೆಕ್ಸ್ಟ್ ನ್ಯಾಚುರಲ್ ಸೆಲೆಕ್ಷನನ್ನು ನೋಡೋದಾದರೆ, ನ್ಯಾಚುರಲ್ ಸೆಲೆಕ್ಷನ್ ಆಪರೇಟ್ಸ್ ಡಿಫ್ರೆಂಟ್ಲಿ ಇನ್ ಡಿಫ್ರೆಂಟ್ ಪಾಪ್ಯುಲೇಷನ್. ಸೊ ನ್ಯಾಚುರಲ್ ಸೆಲೆಕ್ಷನ್ ಅನ್ನೋದು ಫಾರ್ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಗ್ರೂಪ್ ಆಫ್ ಗ್ರೀನ್ ಬೀಟಲ್ಸ್ ಆ್ಯಂಡ್ ಒಂದು ಗ್ರೂಪ್ ಆಫ್ ರೆಡ್ ಬೀಟಲ್ಸನ್ನು ಕೊಟ್ಟಿದ್ರು. ಸೊ ಇಲ್ಲಿ ನೋಡೋದಾದರೆ ಏನಾಗ್ತಿತ್ತು, ಕ್ರೋಸ್ ಬಂದು ಈ ಗ್ರೀನ್ ಆ್ಯಂಡ್ ರೆಡ್ ಬೀಟಲ್ಸ್, ಇಫ್ ಇಟ್ ಈಸ್ ಆನ್ ದ ಗ್ರಾಸ್ ಏನಾಗುತ್ತೆ, ಯಾವುದು ಈಸಿಯಾಗಿ ವಿಸಿಬಲ್ ಆಗುತ್ತೆ, ಇಫ್ ಇಟ್ ಈಸ್ ಆನ್ ದ ಗ್ರಾಸ್, ಆಸ್ ಗ್ರಾಸ್ ಈಸ್ ಗ್ರೀನ್ ಇನ್ ಕಲರ್, ವಾಟ್ ಹ್ಯಾಪನ್ ಫಾರ್ ದ ಕ್ರೋಸ್ to identify the green color beetles is difficult, but to identify the red color beetles is very easy. Here the nature is supporting, nature support ಮಾಡ್ತಿದೆ, so it is a natural selection. Okay, so natural selection operates differently in the different population, selecting the fittest or the favorite features in both the population. ಇಲ್ಲಿ 2 ಪಾಪ್ಯುಲೇಷನ್ ಇತ್ತು, ಒಂದು ಗ್ರೀನ್ ಬೀಟಲ್ ಪಾಪ್ಯುಲೇಷನ್ ಆ್ಯಂಡ್ ಒಂದು ರೆಡ್ ಬೀಟಲ್ ಪಾಪ್ಯುಲೇಷನ್. ಇದರಲ್ಲಿ ಯಾವುದು ಫಿಟ್ ಆಗಿದೆ ಅದನ್ನು ನೇಚರ್ ಸೆಲೆಕ್ಟ್ ಮಾಡಿ. ಸೊ 2 ಪಾಪ್ಯುಲೇಷನ್ಸ್ ಮೇ ಬಿಕಮ್ ಸೋ ಡ್ರಾಸ್ಟಿಕ್. ಇಲ್ಲಿ ಗ್ರೀನ್ ಆ್ಯಂಡ್ ಬ್ಲೂ ಎರಡೂ ಕೂಡ ಮುಂದೆ ಏನಾಗುತ್ತೆ, ದೇ ನೋ ಲಾಂಗರ್ ರಿಪ್ರೊಡ್ಯೂಸ್ ವಿತ್ ಈಚ್ ಅದರ್. ಆಸ್ ಎ ರಿಸಲ್ಟ್ ಆಫ್ ದಿಸ್ ದೇರ್ ಇಸ್ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಷೀಸ್.
Okay, so the genetic drift and natural selection, they together result in the formation of new species of organisms. Clear? Next question is, what is the function of prostate gland and testicles anta kelidare? This is a direct question. Prostate gland and testicles are present in the human male reproductive system. See, prostate gland function nododadre, it secretes a fluid that helps in the transport of sperm. Sperm transport easy ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ, and it also provide the nutrition for the sperm. ಇನ್ನು ಟೆಸ್ಟಿಕಲ್ ಫಂಕ್ಷನ್ ಅನ್ನು ನೋಡೋದಾದ್ರೆ, ಇಟ್ ಪ್ರೊಡ್ಯೂಸಸ್ ಅಂಡ್ ಸ್ಟೋರ್ಸ್ ದ ಸ್ಪರ್ಮ್. ಟೆಸ್ಟಿಕಲ್ಸ್ ನೋಡ್ಬೋದು, ಸ್ಕ್ರೋಟಮ್ನ ಒಳಗಡೆ ಈ ರೀತಿ ಒಂದು ರೀಜನ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇಟ್ ಪ್ರೊಡ್ಯೂಸಸ್ ದ ಸ್ಪರ್ಮ್ಸ್ ಅಂಡ್ ಇಟ್ ಆಲ್ಸೋ ಸ್ಟೋರ್ಸ್ ದ ಸ್ಪರ್ಮ್ಸ್. ಅಪಾರ್ಟ್ ಫ್ರಮ್ ದಿಸ್, testicles also produces a hormone called as testosterone. So this testosterone is a male sex hormone. ಸೊ ಇದರಿಂದ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಡೆವಲಪ್ ಆಗುತ್ತೆ. ಇಟ್ ಮೇ ಬಿ ದ ಗ್ರೋತ್ ಆಫ್ ಹೇರ್ ಆನ್ ದ ಫೇಸ್ ಆರ್ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಸೊ ಇದು ಡೆವಲಪ್ ಆಗಬೇಕು ಅಂದರೆ ಹ್ಯೂಮನ್ ಮೇಲಲ್ಲಿ ದ ಟೆಸ್ಟಿಕಲ್ಸ್ ನೀಡ್ ಟು ಪ್ರೊಡ್ಯೂಸ್ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೇಲ್ ಸೆಕ್ಸ್ ಹಾರ್ಮೋನ್. ಸೊ ಒನ್ ಮೋರ್ ಕ್ವೆಶನ್, ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ ಇಲ್ಲಿ. ಸೊ ದ ಕ್ವೆಶನ್ ಇಸ್, ಸೊ ಇಲ್ಲಿ ಇನ್ನೊಂದು ಕ್ವೆಶನ್ ಅನ್ನು ಕೇಳಿದ್ದಾರೆ, what measures can be followed by the man to avoid the transfer of sperms into the uterus of woman ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕ್ವೆಶನ್, ಬಟ್ ತುಂಬ ಸಿಂಪಲ್ ಆಗಿ ಕೇಳಿದ್ದಾರೆ. ಸಿ, ಬ್ಯಾರಿಯರ್ ಕಾಂಟ್ರಾಸೆಪ್ಷನ್ ಮೆಥಡ್ ಕ್ಯಾನ್ ಬಿ ಫಾಲೋಡ್ ಬೈ ದ ಮ್ಯಾನ್ ಟು ಅವಾಯ್ಡ್ ದ ಟ್ರಾನ್ಸ್ಫರ್ ಆಫ್ ಸ್ಪರ್ಮ್ ಇನ್ ಟು ದ ಯುಟರಸ್. ಅಪಾರ್ಟ್ ಫ್ರಮ್ ದಿಸ್ ಬೇರೆ ಕಾಂಟ್ರಾಸೆಪ್ಷನ್ ಮೆಥಡ್ಸು ಕೂಡ ಇದೆ, ಬಟ್ ಡಿಸ್ಚಾರ್ಜ್ ಆಗಲೇಬಾರ್ದು ಯುಟರಸ್ ಅಲ್ಲಿ ಅನ್ನೋದಾದರೆ ದೇ ಹ್ಯಾವ್ ಟು ಫಾಲೋ ದ ಬ್ಯಾರಿಯರ್ ಕಾಂಟ್ರಾಸೆಪ್ಷನ್ ಮೆಥಡ್. ಕ್ಲಿಯರ್? ಸೊ ನೆಕ್ಸ್ಟ್ ಇದೇ ಕ್ವೆಶನ್ ನಂಬರ್ ಅಲ್ಲಿ ಒಂದು ಆಪ್ಷನ್ ಕೂಡ ಇದೆ. ಸೊ ದ ನೆಕ್ಸ್ಟ್ ಕ್ವೆಶನ್ ಇಸ್, ವಾಟ್ ಈಸ್ ಸೆಕ್ಷುವಲ್ ಮೆಚುರೇಷನ್? ಸಿ, ಸೆಕ್ಷುವಲ್ ಮೆಚುರೇಷನ್ ಅಂದರೆ ಏನು? ಸೊ ದ ಚೇಂಜಸ್ ದಟ್ ಅಕರ್ ಟು ಪ್ರಿಪೇರ್ ದ ಬಾಡಿ ಟು ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಚೇಂಜಸ್ನೆಲ್ಲ ಫಾರ್ಮ್ ಮಾಡೋದೇ ಸೆಕ್ಷುವಲ್ ಮೆಚುರೇಷನ್. ಫಾರ್ ಎಕ್ಸಾಂಪಲ್, ಕ್ರ್ಯಾಕಿಂಗ್ ಆಫ್ ವಾಯ್ಸ್ ಇನ್ ಮೇಲ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಇನ್ ದ ಫೀಮೇಲ್ ಆಗಿರ್ಬೋದು, ಗ್ರೋತ್ ಆಫ್ ಹೇರ್ ಇನ್ ದ ಪ್ರೈವೇಟ್ ಪಾರ್ಟ್ಸ್ ಆಫ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಆಗಿರ್ಬೋದು, growth of hip region, and there are many more. So ee reeti secondary sexual characters develop ಆಗುತ್ತೆ. So this will occur to prepare the body to sexual reproduction. This is called as sexual maturation. Clear? So more question ಕೊಟ್ಟಿದ್ದಾರೆ ಒಟ್ಟಿಗೆ ಈ ಕ್ವೆಶನ್ ಅಲ್ಲಿ. ಫಸ್ಟ್ is sexual maturation, next is how does menstruation occur? menstruation ಯಾವ ರೀತಿ occur ಆಗುತ್ತೆ? Menstruation occurs in the female when the egg produced inside the ovary does not fertilize. ಅಂದರೆ ಈಗ ಓವರಿಯಿಂದ ರಿಲೀಸ್ ಆದಂಥ ಎಗ್ ಎವ್ರಿ ಮಂತ್ ರಿಲೀಸ್ ಆಗುತ್ತೆ ಒಂದು ಎಗ್ ಅಂತ ನಿಮಗೆ ಗೊತ್ತಿದೆ. ಸೊ ಈ ಎಗ್ ಒಂದು ವೇಳೆ ಫರ್ಟಿಲೈಸ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ದಿಸ್ ಎಗ್ ವಿಲ್ ಫಾಲ್ ಇನ್ ಟು ದ ಯುಟರಸ್. ಸೊ ವೆನ್ ಇಟ್ ಫಾಲ್ ಇನ್ ಟು ದ ಯುಟರಸ್, ವಾಟ್ ಹ್ಯಾಪನ್, ಯುಟರಸ್ ಅಲ್ಲಿ ಆಲ್ರೆಡಿ ಒಂದು ಥಿಕ್ಕರ್ ಲೈನಿಂಗ್ ಫಾರ್ಮ್ ಆಗಿರುತ್ತೆ ಫಾರ್ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ಈಗ ಯಾವಾಗ ಫರ್ಟಿಲೈಸ್ ಆಗಲ್ಲ ಆಗ ಏನಾಗುತ್ತೆ, ಈ ಥಿಕ್ಕರ್ ಲೈನಿಂಗ್ ಏನು ಫಾರ್ಮ್ ಆಗಿರುತ್ತೆ, ದಿಸ್ ವಿಲ್ ಬಿ ಯೂಸ್ಲೆಸ್. ಸೊ ಈ ಲೈನಿಂಗ್ ಏನಾಗುತ್ತೆ, ಇಟ್ ವಿಲ್ ಬ್ರೇಕ್ ಡೌನ್. ದಿಸ್ ಥಿಕ್ಕರ್ ಲೈನಿಂಗ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಯುಟರಸ್, ಇಟ್ ವಿಲ್ ಬ್ರೇಕ್ ಡೌನ್, and this will break down slowly and comes out to the vagina as the blood. So out through the vagina as the blood and mucus. ಸೊ ಈ ಒಂದು ಸೈಕಲ್ನ ನಾವು ಮೆನ್ಸ್ಟ್ರುಯೇಷನ್ ಸೈಕಲ್ ಅಂತ ಕರಿತೀವಿ. ಇನ್ನೊಂದು ಸಬ್ ಕ್ವೆಶನ್ ಇದೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ಲಾಸೆಂಟಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಕೇಳಿದ್ದಾರೆ. ಸೊ ಪ್ಲಾಸೆಂಟಾನ ರೋಲ್ ಏನು? ಸಿ, ಪ್ಲಾಸೆಂಟಾ ಪ್ರೊವೈಡ್ಸ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ದ ಡೆವಲಪಿಂಗ್ ಬೇಬಿ. ಈಗ ಬೇಬಿ ಇಲ್ಲಿ ಫಾರ್ಮ್ ಆಗ್ತಿದೆ ಯುಟರಸ್ ಅಲ್ಲಿ ಅಂತಂದರೆ, ಸೊ ಮದರ್ ಆ್ಯಂಡ್ ಬೇಬಿಗೆ ಇರುವಂಥ ಒಂದು ಲಿಂಕೇ ಪ್ಲಾಸೆಂಟಾ. ಈ ಪ್ಲಾಸೆಂಟಾ ಮುಖಾಂತರ ಏನಾಗುತ್ತೆ, ಇಟ್ ವಿಲ್ ಟ್ರಾನ್ಸ್ಪೋರ್ಟ್ ದ ಆಕ್ಸಿಜನ್ ಆ್ಯಂಡ್ ದ ನ್ಯೂಟ್ರಿಯೆಂಟ್ಸ್ ಟು ದ ಡೆವಲಪಿಂಗ್ ಬೇಬಿ, ಆ್ಯಂಡ್ ಆಲ್ಸೋ ಇಟ್ ರಿಮೂವ್ಸ್ ದ ವೇಸ್ಟ್ ಪ್ರಾಡಕ್ಟ್ಸ್ ಇನ್ ಟು ದ ಮದರ್ಸ್ ಬ್ಲಡ್. ಅಂದರೆ ಎಂಬ್ರಿಯೋನಲ್ಲಿರುವಂಥ ಒಂದು ವೇಸ್ಟ್ ಪ್ರಾಡಕ್ಟ್ಸ್ ಮದರ್ನ ಬ್ಲಡ್ಗೆ ಎಂಟರ್ ಆಗುತ್ತೆ ಥ್ರೂ ಪ್ಲಾಸೆಂಟಾ. ಸೊ ದಿಸ್ ಇಸ್ ಹೌ ದ ಪ್ಲಾಸೆಂಟಾ ಈಸ್ ಹೆಲ್ಪಿಂಗ್. So the next question, how are the studies of anatomical structures helpful for tracing the evolutionary relationship? Anatomical structures and the internal organs of the body. So internal organs of the body, ಸೊ ಎವಲ್ಯೂಷನರಿ ರಿಲೇಷನ್ಶಿಪ್ನ ಯಾವ ರೀತಿ ಟ್ರೇಸ್ ಮಾಡ್ಬೋದು ಈ ಒಂದು ಆರ್ಗನ್ಸ್ನ ಒಂದು ಬೇಸಿಸ್ ಮೇಲೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಸಿ, ಅನಾಟಮಿಕಲ್ ಸ್ಟ್ರಕ್ಚರ್ಸ್ ಹೆಲ್ಪ್ಫುಲ್ ಫಾರ್ ಟ್ರೇಸಿಂಗ್ ದ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಇನ್ ದ ಬಾಡಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಫೆದರ್ ಡೈನೋಸರ್ಸ್ ಬಗ್ಗೆ ಹೇಳಿದ್ದೆ ನಿಮಗೆ ಎಕ್ಸ್ಪ್ಲೈನ್ ಮಾಡುವಾಗ, ಅಂದರೆ ಲೆಸನ್ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೀನಿ. ನೀವು ಬೇಕಾದರೆ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಲೆಸನಲ್ಲಿ ಆ ಒಂದು ಕಾನ್ಸೆಪ್ಟ್ನ ವೀಡಿಯೋನ ನೋಡಬಹುದು. ಈಗ ಇಂದಿನ ಕಾಲದಲ್ಲಿ ಆರ್ಕಿಯಾಪ್ಟ್ರಿಕ್ಸ್ ಅನ್ನೋ ಒಂದು ಬರ್ಡನ್ನು ನೋಡೋದಾದರೆ ಇದೊಂದು ಫೆದರ್ ಡೈನೋಸರ್. ಈ ಡೈನೋಸರ್ಗೂ ಕೂಡ ಫೆದರ್ ಇತ್ತು, ಈಗಿರುವಂಥ ಬರ್ಡ್ಸ್ಗೂ ಕೂಡ ಏನಾಗಿದೆ, ಫೆದರ್ ಇದೆ, ರೈಟ್. ಸೊ ಡೈನೋಸರ್ ಬಾಡಿ ಸ್ಟ್ರಕ್ಚರ್
ಹಾಗೂ ಬರ್ಡ್ನ ಬಾಡಿ ಸ್ಟ್ರಕ್ಚರ್ನ ನೋಡೋದಾದರೆ ಸ್ವಲ್ಪ ಸಿಮಿಲರ್ ಆಗಿದೆ. ಎರಡೂ ಕಡೆ ಕೂಡ ಏನಾಗಿದೆ, ಫೆದರ್ ಇದೆ. ಸೊ ಇಲ್ಲಿರುವಂಥ ಅನಾಟಮಿಕಲ್ ಸ್ಟ್ರಕ್ಚರ್ ಹಾಗೂ ಇಲ್ಲಿರುವಂಥ ಅನಾಟಮಿಕಲ್ ಸ್ಟ್ರಕ್ಚರ್ಗೂ ಕೂಡ ಸಿಮಿಲಾರಿಟೀಸ್ ಇದೆ. ಆ ಸಿಮಿಲಾರಿಟಿನೇ ಈಗ ಫೆದರ್. ಓಕೆ, ಸೊ ಈ ಅನಾಟಮಿಕಲ್ ಸ್ಟ್ರಕ್ಚರ್ ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಟ್ರೇಸಿಂಗ್ ದ ಸಿಮಿಲಾರಿಟೀಸ್. ಈಗ ಡೈನಾಸರ್ ಹಾಗೂ ಬರ್ಡ್ನ ಮಧ್ಯೆ ಇರುವಂಥ ಒಂದು ಸಿಮಿಲಾರಿಟಿನ ನಾವು ಏನು ಮಾಡ್ಬೋದು, ಐಡೆಂಟಿಫೈ ಮಾಡೋಕ್ಕೆ ಈ ಅನಾಟಮಿಕಲ್ ಸ್ಟ್ರಕ್ಚರ್ ಹೆಲ್ಪ್ ಮಾಡ್ತಿದೆ. ಕ್ಲಿಯರ್? ಇಟ್ ಆಲ್ಸೋ ಸಿಗ್ನಿಫೈಸ್ ದ ಟೂ ಸ್ಪೀಷೀಸ್ ಹ್ಯಾವ್ ರಿಲೇಟಿವ್ಲಿ ರೀಸೆಂಟ್ ಕಾಮನ್ ಆನ್ಸಿಸ್ಟರ್ಸ್. ಈಗ ಬರ್ಡ್ಗೆ ಕಾಮನ್ ಆನ್ಸಿಸ್ಟರ್ ಯಾವುದಾಗಿತ್ತು, ಈಗ ಫೆದರ್ ಡೈನಾಸರ್ ಆಗಿತ್ತು. ಸೊ ಇದರಿಂದ ನಾವು ಕಾಮನ್ ಆನ್ಸಿಸ್ಟರ್ನ ಫೈಂಡ್ ಔಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕ್ಲಿಯರ್? ಸೊ ಮತ್ತೊಂದು ಕ್ವೆಶನ್, ಸಬ್ ಕ್ವೆಶನ್ ಇದೆ ಇಲ್ಲಿ. ಹೌ ಕುಡ್ ವಿ ಡಿಟರ್ಮೈನ್ ದ ಬರ್ಡ್ಸ್ ಆರ್ ವೆರಿ ಕ್ಲೋಸ್ಲಿ ರಿಲೇಟೆಡ್ ಟು ಸ್ಪೀಷೀಸ್? ಈಗಷ್ಟೇ ಹೇಳಿದೆ, ಥ್ರೂ ಅನಾಟಮಿಕಲ್ ಸ್ಟ್ರಕ್ಚರ್ಸ್. ಸಿ ಡೈನಾಸರ್ಸ್ಗೆ ಇದ್ದಂಥ ಫೆದರ್ಸ್ ಏನು ಮಾಡ್ತಿತ್ತು, ಹಿಂದಿನ ಕಾಲದಲ್ಲಿ ದ ವೆದರ್ ವಾಸ್ ಕೋಲ್ಡ್. ಆಸ್ ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ವಾಸ್ ವೆರಿ ಹಾರ್ಶ್, ಇಟ್ ವಾಸ್ ಪ್ರೊವೈಡಿಂಗ್ ದ ಇನ್ಸುಲೇಷನ್. ಇನ್ಸುಲೇಷನ್ ಅಂದರೆ ಇಟ್ ವಾಸ್ ಕೀಪಿಂಗ್ ದ ಡೈನಾಸರ್ಸ್ ಬಾಡಿ ವಾರ್ಮ್. ಓಕೆ, ಸೊ ದಟ್ ವಾಸ್ ದ ಪರ್ಪಸ್ ಆಫ್ ಫೆದರ್ in the dinosaurs body. But later, ಈಗ ಏನಾಗಿದೆ, as the evolution process took place, the feathers were used for flight in the birds. ಈಗಿರುವಂಥ ಬರ್ಡ್ಸ್ಗೆ ಫೆದರ್ಸ್ ಏನಕ್ಕೆ ಯೂಸ್ ಆಗ್ತಿದೆ, ಇಟ್ ಈಸ್ ಯೂಸಿಂಗ್ ಫಾರ್ ದ ಫ್ಲೈಟ್ ಪರ್ಪಸ್. ಹಿಂದಿನ ಕಾಲದಲ್ಲಿ ಫೆದರ್ಸ್ ಏನಕ್ಕೆ ಯೂಸ್ ಆಗ್ತಿತ್ತು, ಇಟ್ ವಾಸ್ ಯೂಸಿಂಗ್ ಫಾರ್ ದ ಇನ್ಸುಲೇಷನ್ ಪರ್ಪಸ್. ಸೊ ಇದರಿಂದ ನಾವು ಏನು ಹೇಳ್ಬೋದು ಅಂದರೆ ಬರ್ಡ್ಸ್ ಆರ್ ಕ್ಲೋಸ್ಲಿ ರಿಲೇಟೆಡ್ ಟು ರೆಪ್ಟೈಲ್ಸ್ ಬೈ ಲುಕಿಂಗ್ ಅಟ್ ದೇರ್ ಫೆದರ್ಸ್. ಕ್ಲಿಯರ್? ಸೊ ನೆಕ್ಸ್ಟ್ 4 ಮಾರ್ಕ್ ಕ್ವೆಶನ್ ಅನ್ನು ನೋಡೋದಾದರೆ, ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಡ್ರಾ ಎ ಡಯಾಗ್ರಾಮ್ ಶೋಯಿಂಗ್ ದ ಲಾಂಗಿಟ್ಯೂಡನಲ್ ಸೆಕ್ಷನ್ ಆಫ್ ದ ಹ್ಯೂಮನ್ ಬ್ರೈನ್ ಆ್ಯಂಡ್ ಲೇಬಲ್ ಹೈಪೋಥಾಲಮಸ್ ಆ್ಯಂಡ್ ಮೆಡುಲಾ ಅಂತ ಕೊಟ್ಟಿದ್ದಾರೆ. ಯು ನೀಡ್ ಟು ಲೇಬಲ್ ಓನ್ಲಿ 2 ಪಾರ್ಟ್ಸ್. ಸೊ ಈಚ್ ಪಾರ್ಟ್ ವಿಲ್ ಕ್ಯಾರಿ 1 ಮಾರ್ಕ್. ಯು ನೀಡ್ ಟು ಲೇಬಲ್ ಓನ್ಲಿ ದ ಹೈಪೋಥಾಲಮಸ್, ಸೊ ದಿಸ್ ರೀಜನ್, ಆ್ಯಂಡ್ ಆಲ್ಸೋ ಯು ನೀಡ್ ಟು ಲೇಬಲ್ ದ ಮೆಡುಲಾ, ದಿಸ್ ರೀಜನ್. ಓಕೆ, ಸೊ ದಿಸ್ ಡಯಾಗ್ರಾಮ್ ಕ್ಯಾರೀಸ್ 4 ಮಾರ್ಕ್. ಸೊ ಟೋಟಲಿ ಈಗ ಬಯಾಲಜಿನಲ್ಲಿ 2 + 4 6 ಮಾರ್ಕ್ಸ್ ನಿಮಗೆ ಡಯಾಗ್ರಾಮ್ನಲ್ಲಿ ಸಿಕ್ಕಿದೆ. ಓಕೆ, ಸೊ ನೆಕ್ಸ್ಟ್ 5 ಮಾರ್ಕ್ ಕ್ವೆಶ್ಚನ್ ಅನ್ನು ನೋಡೋದಾದರೆ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಫ್ಲೂಯಿಡ್ಸ್, ಬ್ಲಡ್ ಆ್ಯಂಡ್ ಲಿಂಫ್ ಇನ್ ದ ಹ್ಯೂಮನ್ಸ್? ಅಂದರೆ ಬ್ಲಡ್ನ ಫಂಕ್ಷನ್ ಏನು ಹಾಗೂ ಲಿಂಫ್ನ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ ಇನ್ ದ ಹ್ಯೂಮನ್ಸ್. ಸೊ ಆನ್ಸರನ್ನು ನೋಡೋದಾದರೆ, ಬ್ಲಡ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟಿಂಗ್ ದ ಗ್ಯಾಸಸ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ದ ಮೆಟಮಾಲಿಕ್ ವೇಸ್ಟ್ ಅರೌಂಡ್ ದ ಬಾಡಿ. ನಮ್ಮ ಬಾಡಿನಲ್ಲಿ ಬ್ಲಡ್ ಏನು ಮಾಡುತ್ತೆ, ಗ್ಯಾಸಸ್ ಎಕ್ಸ್ಚೇಂಜ್ ಮಾಡುತ್ತೆ, ಗ್ಯಾಸಸನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ನಮ್ಮ ಬಾಡಿನಲ್ಲಿರುವಂಥ ವೇಸ್ಟ್ ಪ್ರಾಡಕ್ಟ್ಸನ್ನು ಕಿಡ್ನಿಗೆ ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ರೈಟ್? ಸೊ ಬ್ಲಡ್ ಈಸ್ ಕಾಂಪೋಸ್ಡ್ ಆಫ್ RBCs, WBCs ಆ್ಯಂಡ್ ಪ್ಲೇಟ್ಲೆಟ್ಸ್ ಆಸ್ ವೆಲ್. ಸೊ ನೆಕ್ಸ್ಟ್ ಲಿಂಫ್ನ ಒಂದು ಫಂಕ್ಷನ್ ಕೇಳಿದ್ದಾರೆ. ಸೊ ಲಿಂಫ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟಿಶ್ಯೂ ಫ್ಲೂಯಿಡ್ and it is found mostly between the intercellular spaces of a tissue. ಸೊ ನಾನು ಲೈವ್ ಪ್ರೋಸೆಸ್ ಅನ್ನೋ ಲೆಸನ್ನಲ್ಲಿ ಲಿಂಫ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯು ಕ್ಯಾನ್ ವಾಚ್ ದಟ್ ವಿಡಿಯೋ ಫಾರ್ ಮೋರ್ ಇನ್ಫಾರ್ಮೇಷನ್. ಓಕೆ, ಸೊ ಇಲ್ಲಿ ಈ ಲಿಂಫ್ ಏನು ಮಾಡುತ್ತೆ, ಇಟ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ಇಂಟರ್ಸೆಲ್ಯುಲಾರ್ ಸ್ಪೇಸಸ್ ಬಿಟ್ವೀನ್ ಅ ಟಿಶ್ಯೂ and it is also present in the walls of the capillaries. Whereas some amount of plasma, proteins and blood cells escape into the intercellular spaces in the tissue, where in the lymph. Okay, and the lymph carries the digested and absorbed fat from the intestine and drains the excess of fluid from the extracellular space back into the blood. ಈ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಮತ್ತೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ the video becomes very length. You can go to the live process playlist in my channel and get the complete explanation of lymph. ಸೊ ನೆಕ್ಸ್ಟ್ ಇದರಲ್ಲಿ ಕೊಟ್ಟಿರುವಂಥ ಇನ್ನೊಂದು ಕ್ವೆಶನ್, ಹೌ ಆರ್ ವೇಸ್ಟ್ ಮೆಟೀರಿಯಲ್ಸ್ ಎಕ್ಸ್ಕ್ರೀಟೆಡ್ ಇನ್ ಪ್ಲಾಂಟ್ಸ್ ಅಂತ ಕೊಟ್ಟಿದ್ದಾರೆ. ಸಿ ಐ ಹ್ಯಾವ್ ಮೆನ್ಷನ್ ಆಲ್ಮೋಸ್ಟ್ 5 ಪಾಯಿಂಟ್ಸ್ ಹಿಯರ್. ಯು ಕ್ಯಾನ್ ರೈಟ್ ಎನಿ 4 ಪಾಯಿಂಟ್ಸ್. ಸಿ ಪ್ಲಾಂಟ್ಸ್ ಎಕ್ಸ್ಕ್ರೀಟ್ ದ ವೇಸ್ಟ್ ಪ್ರಾಡಕ್ಟ್ಸ್ ಇನ್ ದ ಫಾಲೋಯಿಂಗ್ ವೇಸ್. ಸೊ ಒನ್ ಆಫ್ ದ ವೇಸ್ಟ್ ಪ್ರಾಡಕ್ಟ್ ಈಸ್ ಆಕ್ಸಿಜನ್. ಆಕ್ಸಿಜನ್ ಈಸ್ ದ ವೇಸ್ಟ್ ಪ್ರಾಡಕ್ಟ್. ಇಟ್ ಈಸ್ ಎಕ್ಸ್ಕ್ರೀಟೆಡ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ನಡಿಬೇಕಾದ್ರೆ ಪ್ಲಾಂಟಲ್ಲಿ ಏನಾಗುತ್ತೆ, ಆಕ್ಸಿಜನ್ ವಿಲ್ ಬಿ ರಿಲೀಸ್ಡ್. So it is a waste product during the photosynthesis. Next point, excess of water is removed by transpiration. See leaves nalli enagutte, transpiration agutte. Illiruvanta excess of water enagutte, it will be absorbed by the heat present in the environment. Next, some waste products are stored in the leaves. Later it will fall off. Leaf enagutte, plant alli continuous agi hage ulkolodilla. Few months later enagutte, the leaves will fall off. So the waste products are also stored in the leaf and it will later fall off. And plants excrete the waste materials into soil around them. See plants alliruvanta waste materials, it also excreted into the soil through the roots. Okay, next,
Some waste products are stored as resins and gums in the old xylem. So these are the various ways which plants excrete its waste products. See, ಇಲ್ಲಿ ಇನ್ನೊಂದು ಕ್ವೆಶನ್ಗೆ ನಾನು ಆನ್ಸರ್ ಮಾಡಿಲ್ಲ. ಸೊ ವೈಲ್ ಟೈಪಿಂಗ್ ಐ ಹ್ಯಾವ್ ಸ್ಕಿಪ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. See, what are the different waste materials added to the urine from the blood? ಸೊ ಇದರ ಆನ್ಸರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಯು ಕ್ಯಾನ್ ಫೈಂಡ್ ಔಟ್. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಈಸ್ ಯೂಸ್ಫುಲ್. If you find this video is useful, kindly like and share with your friends, and thank you so much for watching this video.